ಓ ಮೈ ಗಾಡ್, 5,000 ವರ್ಷಗಳ ಹಳೆಯ ಮಮ್ಮಿಯಲ್ಲಿ ಜೀವಂತ ಕರುಳಿನ ಬ್ಯಾಕ್ಟೀರಿಯಾ. ಇದುವೇ ಆತನ ಕೊನೆಯ ಭೋಜನ. ಸಾಮಾನ್ಯವಾಗಿ ಯಾವುದೇ ಜೀವಿ ಮೃತಪಟ್ಟ ನಂತರ ಅದರ ಜೀವಕೋಶಗಳು ಅಥವಾ ಸೂಕ್ಷ್ಮ ಜೀವಿಗಳು ಜೀವಂತವಾಗಿ ಉಳಿಯಲು ಸಾಧ್ಯವಿಲ್ಲ. ವಿಶೇಷವಾಗಿ ಸಾವಿರಾರು ವರ್ಷಗಳ ಹಳೆಯ ಮಮ್ಮಿಗಳ ವಿಚಾರದಲ್ಲಿ ಇದು ಅಸಾಧ್ಯವೆಂದೇ ನಂಬಲಾಗಿತ್ತು. ಆದರೆ ಇದೀಗ ವಿಜ್ಞಾನಿಗಳು 5,000 ವರ್ಷಗಳಷ್ಟು ಹಳೆಯ ಮಮ್ಮಿಯಲ್ಲಿ ಕರುಳಿನ ಬ್ಯಾಕ್ಟೀರಿಯಾಗಳು ಜೀವಂತವಾಗಿರುವುದನ್ನ ಕಂಡು ಅಚ್ಚರಿಗೊಳಗಾಗಿದ್ದಾರೆ ಅಂತಲೇ ಹೇಳಬಹುದು. ಸಂಶೋಧನೆಯ ವಿವರ ನೋಡೋದಾದ್ರೆ, ಇಟಾಲಿಯನ್ ಆಲ್ಪ್ಸ್ ಪರ್ವತದಲ್ಲಿ ಪತ್ತೆಯಾದ ಓಡ್ಜಿ ದಿ ಐಸ್ ಮ್ಯಾನ್ ಎಂಬ ಮಮ್ಮಿಯ ಬಾಣದ ಏಟಿನಿಂದ ಸಾವನ್ನಪ್ಪಿತ್ತು. ಅತಿಯಾದ ಚಳಿಯಲ್ಲಿ ಮಂಜುಗಡ್ಡೆಯೊಳಗೆ ಹುದುಗಿದ್ದ ಈ ಮೃತದೇಹದ ಕರುಳಿನ ಬ್ಯಾಕ್ಟೀರಿಯಾಗಳು ಇದೀಗ ಸಕ್ರಿಯವಾಗಿರುವುದನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ವಿಸ್ಮಯಕಾರಿ ಆವಿಷ್ಕಾರ. ಅತಿ ಶೀತಲ ವಾತಾವರಣದಲ್ಲೂ ಈ ಬ್ಯಾಕ್ಟೀರಿಯಾಗಳು ಚಯಾಪಚಯ ಕ್ರಿಯೆಯಲ್ಲಿ ಸಕ್ರಿಯವಾಗಿರುವುದನ್ನ ಸಂಶೋಧಕರು ಗುರುತಿಸಿದ್ದಾರೆ. ಈ ಪುರಾತನ ಸೂಕ್ಷ್ಮ ಜೀವಿಗಳು ಅಂದಿನ ಪರಿಸರಕ್ಕೆ ಅನುಗುಣವಾಗಿ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುತ್ತಾ ವಿಕಸನಗೊಳ್ಳುತ್ತಿರುವುದು ವಿಶೇಷವಾಗಿದೆ. ಹೇಗೆ ಪತ್ತೆ ಹಚ್ಚಿದ್ರು ಅಂತ ನೋಡೋದಾದ್ರೆ, ಮಮ್ಮಿಯ ಚರ್ಮ, ಆಂತರಿಕ ಅಂಗಾಂಶಗಳು ಮತ್ತು ಕರಗಿದ ಮಂಜಿನ ನೀರಿನ ಮಾದರಿಗಳನ್ನ ವಿಶ್ಲೇಷಿಸುವ ಮೂಲಕ ಈ ರಹಸ್ಯ ಜೀವಾಣು ವ್ಯವಸ್ಥೆಯನ್ನ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಕೊನೆಯ ಭೋಜನದ ಮಾಹಿತಿ. ಈ ಸಂಶೋಧನೆಯು ಮೃತ ವ್ಯಕ್ತಿಯ ಕೊನೆಯ ಭೋಜನದ ಬಗ್ಗೆಯೂ ಕೂಡ ಸುಳಿವು ನೀಡಿದೆ. ಓಡ್ಜಿಯ ಕರುಳಿನಲ್ಲಿ ಕಂಡುಬಂದ ಬ್ಯಾಕ್ಟೀರಿಯಾಗಳು ಆತ ಸಾಯುವ ಮುನ್ನ ಸೇವಿಸಿದ ಅತಿಯಾದ ಕೊಬ್ಬಿನಾಂಶದ ಕಾಡು ಮಾಂಸ ಮತ್ತು ಪುರಾತನ ಧಾನ್ಯಗಳೊಂದಿಗೆ ಹೊಂದಾಣಿಕೆಯಾಗುತ್ತಿವೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ವಿಶೇಷ ಬ್ಯಾಕ್ಟೀರಿಯಾಗಳು ಗೊತ್ತಿದೆಯಾ ಇವು ನಿಮಗೆ? ಈ ಮಮ್ಮಿಯಲ್ಲಿ ರೊಬೈನ್ಸಿಯಾ ಹೋಮಿನಿಸ್ ಮತ್ತು ಕ್ಲೋಸ್ಟ್ರಿಡಿಯಂ ಮೊನಿಲಿಫಾರ್ಮ್ ನಂತಹ ಅಪರೂಪದ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿವೆ. ಇವು ಆಧುನಿಕ ಮಾನವನ ದೇಹದಲ್ಲಿ ಬಹುತೇಕ ಕಣ್ಮರೆಯಾಗಿವೆ. ಆದರೆ ಇಂದಿಗೂ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದ ಬುಡಕಟ್ಟು ಜನಾಂಗದವರಲ್ಲಿ ಇಂತಹ ಬ್ಯಾಕ್ಟೀರಿಯಾಗಳನ್ನ ಕಾಣಬಹುದು. ಇವು ದೇಹವನ್ನ ರಕ್ಷಿಸುವ ನಿಟ್ಟಿನಲ್ಲಿ ಹಾನಿಕಾರಕ ಕೀಟಾಣುಗಳ ವಿರುದ್ಧ ಹೋರಾಡುತ್ತಾ ಮನುಷ್ಯನ ಆರೋಗ್ಯ ಕಾಪಾಡುವಲ್ಲಿ ಸಹಾಯ ಮಾಡುತ್ತವೆ ಎಂದು ಸಂಶೋಧಕರು ವಿವರಿಸಿದ್ದಾರೆ.